brought to you by Vigard. ಈಗಾಗಲೇ ತೀರ್ಮಾನ ಮಾಡಿರ್ತಕ್ಕಂಥದ್ದು ಜಿಲ್ಲೆಯ ಒಂದು ಅಭಿವೃದ್ಧಿಗೆ, ಜಿಲ್ಲೆಯ ಸಮಸ್ಯೆಗಳಿಗೆ ಪರಿಹಾರವನ್ನು ತರ್ತಕ್ಕಂಥ ಒಂದು ಶಕ್ತಿಯನ್ನು ನಾವು ಕುಮಾರಸ್ವಾಮಿಗೆ ಕೊಡಬೇಕು ಅಂತಕ್ಕಂಥದ್ದು ಜನತೆಯ ಭಾವನೆ ಇದೆ. ಅದು ನಮ್ಮ ಮಂಡ್ಯ ಜಿಲ್ಲೆಯ ತಾಯಂದಿರಿರ್ಬೋದು, ಸಹೋದರಿರ್ಬೋದು, ಯುವಕರಿರ್ಬೋದು, ಹಿರಿಯರಿರ್ಬೋದು, ಅವರ ಎಲ್ಲರ ಭಾವನೆಗಳು ಕುಮಾರಸ್ವಾಮಿಯನ್ನು ಈ ಬಾರಿ ಆಶೀರ್ವದಿಸಿ ಇವತ್ತು ಉತ್ತಮವಾದಂಥ ಕೆಲಸವನ್ನು ಮಾಡ್ತಕ್ಕಂಥವ್ರು, ಬಡವರ ಬಗ್ಗೆ ಕನಿಕರ ಇರತಕ್ಕಂಥವ್ರು ಅಂತಕ್ಕಂಥದ್ದೇನಿದೆ, ಅವರೆಲ್ಲರ ಭಾವನೆ ಇವತ್ತು ಕುಮಾರಸ್ವಾಮಿ ಆಯ್ಕೆ ಆಗಬೇಕು ಅಂತ ಇರ್ತಕ್ಕಂಥದ್ದು. ಅದರಿಂದ ರಾಹುಲ್ ಗಾಂಧಿಯವರು ಬಂದು 3/4 ಗಂಟೆ ಭಾಷಣ ಮಾಡುವ ತಕ್ಷಣ ಪರಿವರ್ತನೆ ಆಗುತ್ತೆ ಅಂತಕ್ಕಂಥದ್ದನ್ನು ಬಹುಶಃ ರಾಜಕೀಯ ವಿಶ್ಲೇಷಣೆ ಮಾಡೋರು ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಅವರು ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಅಂತವ್ರಿಗಂತೂ ನೀವು ಗೆಲ್ಲದೇ ಇಲ್ಲ ಅನ್ನೋ ಥರದ ಕಾನ್ಫಿಡೆನ್ಸ್ ಇದೆ. ನನ್ನನ್ನು ಗೆಲ್ಲಿಸ್ತಕ್ಕಂಥದ್ದು, ಸೋಲಿಸ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಜನರ ಕೈನಲ್ಲಿದೆ, ತಂದೆ ತಾಯಂದ್ರ ಕೈನಲ್ಲಿದೆ. ಶಿವಕುಮಾರ್ ಕೈಲಿದೆಯಾ? ನಾನು ಸೋಲಿಸೋದನ್ನು ಹಣದ ತೈಲಿ ಇಟ್ಕೊಂಬಂದು ಮಂಡ್ಯ ಜಿಲ್ಲೆ ಜನರನ್ನು ಕೊಂಡ್ಕೊಳ್ಳಿಕ್ಕಾಗತ್ತಾ? ಆ ಹಣದ ಒಂದು ದುರಾಂಕಾರ ಇದೆಯಲ್ಲ, ಆ ದರ್ಪ, ಹಣದಿಂದ ಏನು ಬೇಕಾದರೂ ನಾನು ಸಾಧಿಸಬಲ್ಲೆ ಅಂತೇಳಿ ಆ ಹಿನ್ನೆಲೆಯಲ್ಲಿ ಹೇಳಿರ್ಬೋದು ಸೋಲಿಸ್ತೀವಿ ಅಂತೇಳಿ. ಆದರೆ ಮಂಡ್ಯದಲ್ಲಿ ಪರಿಸ್ಥಿತಿ ಆ ರೀತಿ ಇಲ್ಲ. ಸರ್, ಇದು ಬೆಂಗಳೂರು ಗ್ರಾಮಾಂತರದ ಎಫೆಕ್ಟು ಅಥವಾ ಒಕ್ಕಲಿಗರ ನಾಯಕತ್ವದ ಎಫೆಕ್ಟು ಡಿ ಕೆ ಶಿವಕುಮಾರ್ ಇಷ್ಟೊಂದು ತಮ್ಮ ಮೇಲೆ ಬೀಳ್ತಾ ಇರೋದಕ್ಕೆ? ಬಟ್ ಯಾಕೋ ನನಗೆ ಕಳೆದ ಒಂದು ಮೊದಲು ಭಾಳ ಖುಷಿಯಾಗಿದ್ದರು, ತುಂಬ ಖುಷಿಯಾಗೇ ಇದ್ದರು. ಇತ್ತೀಚೆಗೆ ಒಂದು ವಾರದಿಂದ ಸ್ವಲ್ಪ ಅವರ ಭಾಷೆ, ಅವರ ಬಾಡಿ ಲ್ಯಾಂಗ್ವೇಜ್ ಭಾಳ ಬದಲಾವಣೆ ಆಗ್ತಿದೆ. ಬಹುಶಃ ಅದಕ್ಕೆ ಕಾರಣ ತಾವು ಹೇಳಿದಂಥ ರೀತಿಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾವೊಂದು ದೊಡ್ಡ ಬದಲಾವಣೆಯನ್ನು ಜನ ಬಯಸ್ತಾ ಇದ್ದಾರೆ. ಅದನ್ನು ನೋಡಿದಾಗ ಎಲ್ಲ ಒಂದು ಆತಂಕಗಳು ಪ್ರಾರಂಭ ಆಗಿರ್ಬೋದು ಅವರೇ. ಅದರಿಂದ ಅವರ ಭಾಷೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಕಾಣ್ತಾ ಇದ್ದೇವೆ. ಸರ್, ಕುಮಾರಸ್ವಾಮಿ ಅವರನ್ನು ಟಾರ್ಗೆಟ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಯಾಕಂದರೆ ಎಲ್ಲರೂ ಸಹ ಸಿದ್ದರಾಮಯ್ಯ ಇರ್ಬೋದು, ಡಿ ಕೆ ಕುಮಾರಸ್ವಾಮಿ ಅವರು ಇದು ಮಾಡ್ತಿದ್ದಾರೆ, ಟಾರ್ಗೆಟ್. ಈ ಮೈತ್ರಿಯ ಒಂದು ಪ್ರಮುಖವಾದಂಥ ವೇದಿಕೆ ಸಿದ್ಧ ಮಾಡಿದ್ದು ಕುಮಾರಸ್ವಾಮಿ ಅನ್ನೋದು ಅವ್ರಿಗೆ ಗೊತ್ತಿದೆ. ಇವತ್ತು ಮೈತ್ರಿಯ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ 20-22 ಸೀಟಿನ ಕನಸೇನಿತ್ತು ಅದು ಇವತ್ತು ನುಚ್ಚುನೂರಾಗಿದೆ. ಅದರಿಂದ ಇವತ್ತು ಕುಮಾರಸ್ವಾಮಿನೇ ಅವರಿಗೆ ಮೂಲ ಟಾರ್ಗೆಟ್ ಆಗಿರ್ತಕ್ಕಂಥದ್ದು. ಸರ್, ಒಕ್ಕಲಿಗರನ್ನ ನಿಮ್ಮ ವಿರುದ್ಧ ಎತ್ಕಟ್ಟುವಂಥ ಅಥವಾ ನಿಮ್ಮನ್ನು ವಿಲನ್ ಮಾಡುವಂಥ ನೋಡದೆ ಮೊನ್ನೆ ನಿಮ್ಮ ಮೈಸೂರು ಜಿಲ್ಲೆಯಲ್ಲೇ ನಗರದಲ್ಲಿ ಒಂದು ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ ಅವರೇ ಹೇಳಿದ್ದಾರೆ, ಜಿಲ್ಲೆಯಲ್ಲಿ ಒಕ್ಕಲಿಗರಿಗೆ ಅನ್ಯಾಯ ಆಗಿದೆ, ಒಕ್ಕಲಿಗರಿಗೆ ಇಲ್ಲಿಯವರಿಗೆ ರಕ್ಷಣೆ ಸಿಕ್ಕಿಲ್ಲ, ನಾನು ಈಗ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತೇನೆ. ಈಗಾಗಲೇ ದೆಹಲಿಯಲ್ಲಿ ನನ್ನ ನಾಯಕತ್ವದ ಬಗ್ಗೆ ಒಪ್ಪಂದಗಳಾಗೋಗಿದೆ, ಕೆಲವೇ ದಿನಗಳು, ಯಾರೂ ನೀವು ಆತಂಕಕ್ಕೊಳಗಾಗಬೇಡಿ, ಈ ರಕ್ಷಣೆಯನ್ನು ಕೊಡಲಿಕ್ಕೆ ನಾನು ತೀರ್ಮಾನ ತಗೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಹಾಗಿದ್ದರೆ ಒಂದು ಕಡೆ ಒಕ್ಕಲಿಗರಿಗೆ 8 ಸ್ಥಾನ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ, ಇವತ್ತು ಮೈಸೂರಿನಲ್ಲಿ ಒಕ್ಕಲಿಗ ಅಭ್ಯರ್ಥಿಯನ್ನು ನಿಲ್ಲಿಸಿದ್ದೇವೆ ಅಂತ ಹೇಳಿದ್ದಾರೆ. ಅದೇ ಒಕ್ಕಲಿಗ ಅಭ್ಯರ್ಥಿ ಕೈನಲ್ಲಿ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಒಕ್ಕಲಿಗ ನಾಯಕರ ಮೇಲೆ ಈಗಿನ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಎತ್ತುಕಟ್ಟಿ ಯಾವ್ಯಾವ ಒಕ್ಕಲಿಗರ ಬಗ್ಗೆ ಏನೇನು ಪದಬಳಕೆ ಆ ಮನುಷ್ಯನಿಂದ ಮಾಡಿಸಿದ್ದಾರೆ ಈಗಿನ ಕಾಂಗ್ರೆಸ್ ಅಭ್ಯರ್ಥಿಯ ಮುಖಾಂತರ. ಆಮೇಲೆ ಶಿವಕುಮಾರ್ ಅವರೇ ಈಗ ಒಪ್ಕೋತಾ ಇದ್ದಾರೆ, ಇಲ್ಲಿಯವರೆಗೆ ಮೈಸೂರಿನ ಒಂದು ರಾಜಕಾರಣದಲ್ಲಿ ಒಕ್ಕಲಿಗರಿಗೆ ಅನ್ಯಾಯ ಆಗಿದೆ ಅಂತೇಳಿ. ಅಂದರೆ ಅದರ ಅರ್ಥ ಸಿದ್ದರಾಮಯ್ಯನವರಿಂದ ಒಕ್ಕಲಿಗರಿಗೆ ಇಲ್ಲಿ ರಕ್ಷಣೆ ಸಿಕ್ಕಿಲ್ಲ, ಸಿದ್ದರಾಮಯ್ಯನವರಿಂದ ಒಕ್ಕಲಿಗರಿಗೆ ಅನ್ಯಾಯ ಆಗಿದೆ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಅಂತಕ್ಕಂಥದ್ದು ನಾನು ಹೇಳ್ತಾ ಇಲ್ಲ, ಶಿವಕುಮಾರ್ ಹೇಳ್ತಾ ಇದ್ದಾರಲ್ಲ. ಸಾರ್ವಜನಿಕವಾಗಿ ಇವತ್ತು ಸಭೆ ಮಾಡಿ ಒಕ್ಕಲಿಗರ ಪರವಾಗಿ ನಾನಿದ್ದೇನೆ, ಒಕ್ಕಲಿಗರ ರಕ್ಷಣೆಯೇ ಇಲ್ಲ, ಮುಂದೆ ನಾನು ಅದನ್ನು ಸರಿಪಡಿಸಿ ದೆಹಲಿ ಒಳಗೆ ಮಾತುಕತೆ ಮಾಡಿದ್ದೇನೆ, ಮತ್ತು ನಾನು ದೆಹಲಿಯಲ್ಲಿ ನನ್ನ ಸ್ಥಾನದ ಬಗ್ಗೆ ಚರ್ಚೆ ಆಗೋಗಿದೆ, ಅಂತಿಮ ಆಗಿದೆ ಅಂತಕ್ಕಂಥದ್ದೇನಿದೆ, ಅವರಿಗೆ ಈಗ ಆತಂಕ ಇರೋದು. ಇವತ್ತು ಒಕ್ಕಲಿಗರ ಬಗ್ಗೆ ರಕ್ಷಣೆ ಕೊಡ್ತೀನಿ ಅಂತ ಹೇಳ್ತಕ್ಕಂಥದ್ದು ಇಷ್ಟು ದಿವಸ ಏನು ಮಾಡ್ತಾಯಿದ್ರು? ಯಾರಿಂದ ಅನ್ಯಾಯ ಆಗಿದೆ ಒಕ್ಕಲಿಗರಿಗೆ? ಅವ್ರ ಪಕ್ಷದ ಮುಖ್ಯಮಂತ್ರಿಯಿಂದ ಅನ್ಯಾಯ ಆಗಿದೆ ಅಂತಕ್ಕಂಥ ಅವ್ರ ಮಾತಿನ ಅರ್ಥ. ಅದರಿಂದ brought to you by Vigard.